ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅರ್ಜಿ ಕರೆದಿದ್ದಾರೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದಲ್ಲಿ. ಒಂದು ಸ್ನೇಹಿತರೆ ಆಯ್ಕೆ ಆದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಇರತ್ತೆ. ಮತ್ತೆ ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 22ನೇ ತಾರೀಕು. ಈಗ ನಿಮ್ಗೆ ಗೊತ್ತಾಗಿರತ್ತೆ, 22ನೇ ತಾರೀಕದಂದು ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. 22 ಆಗಸ್ಟ್ 2025 ಈ ಒಂದು ದಿನಾಂಕದಂದು ಸೆಂಟ್ರಲ್ ಗೌರ್ಮೆಂಟ್ ದಿಂದ ನೇಮಕಾತಿ ಮಾಡ್ಕೊತಿದ್ದಾರೆ. ಮತ್ ನೀವೇನಾದ್ರೂ ಈ ಒಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೇ ಕೆಲಸ ಇರತ್ತೆ. ಮತ್ತು ಪ್ರತಿ ತಿಂಗಳು ನಿಮಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂದ್ರೆ ಸುಮಾರು 1,23,000ದಿಂದ 2,15,000 ತನಕ ಪರ್ ಮಂತ್ ನಿಮಗೆ ಸ್ಯಾಲ್ರಿ ಸಿಗತ್ತೆ. ಇದೊಂದು ಖುಷಿಯ ವಿಚಾರ. ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ನೋಡಿ, ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ಹೆಸರು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ರಿಕ್ವೆಸ್ಟ್, ಯಾರು ಹೊಸದಾಗಿ ನೋಡಾತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಟೆಕ್ನಾಲಜಿ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಟೆಕ್ನಾಲಜಿ ಅಂತ ಇನ್ಸ್ಟಾಗ್ರಾಮ್ದಲ್ಲಿ ಬರುತ್ತಲ್ಲ, ಆ ಪೋಸ್ಟ್ ಅಲ್ಲ, ಇದು ಗೌರ್ಮೆಂಟ್ ಜಾಬ್ ಆಗಿರತ್ತೆ. ಡೈರೆಕ್ಟರ್ ಟೆಕ್ನಾಲಜಿ ಪೋಸ್ಟ್ ಇರತ್ತೆ, ಡೈರೆಕ್ಟರ್ ಇರತ್ತೆ, ಬಟ್ ಇದರ ಟೆಕ್ನಾಲಜಿ ಪೋಸ್ಟ್ ಇರತ್ತೆ. 2 ಪೋಸ್ಟ್ ಇರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಲೆವೆಲ್ 13 ನಿಮಗೆ ಸ್ಯಾಲರಿ ಇರತ್ತೆ. ಮತ್ತು 7ನೇ CPC ಪ್ರಕಾರಗೆ ವೇತನ ಕೊಡ್ತಾರೆ. ಈಗ ನರೇಂದ್ರ ಮೋದಿ ಅವರು ಒಂದು ಮಾತನ್ನ ತಿಳಿಸ್ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ 2027-28ನೇ ಸಾಲಿನಲ್ಲಿ ನಾನೇನಾದ್ರೂ ಮುಖ್ಯಮಂತ್ರಿ ಆದ್ರೆ, ಪ್ರಧಾನಮಂತ್ರಿ ಆದ್ರೆ, ಈ ಒಂದು ಪ್ರಧಾನಮಂತ್ರಿ ಆದ್ರೆ ಈಗ ಈ ಎಲ್ಲ ಸರ್ಕಾರಿ ಜಾಬ್ ಇದಾವಲ್ಲ, ಇದಕ್ಕೆ 7ನೇ CPC ಪ್ರಕಾರಗೆ 7ನೇ ಹಂತಕ್ಕೆ ಸಂಬಂಧಪಟ್ಟಂತ ವೇತನ ಶ್ರೇಣಿ ಕೊಡ್ತಾರಲ್ಲ, ಇನ್ನು 8ನೇ ಹಂತಕ್ಕೆ ನಾನು ವೇತನ ಶ್ರೇಣಿ ಕೊಡ್ತೇನೆ ಅಂತ ಹೇಳಿ ಒಂದು ಮಾತು ಕೊಟ್ಟಿದ್ದಾರೆ. ಅಂದ್ರೆ ಪ್ರಧಾನಮಂತ್ರಿ ಅವರು 8ನೇ ಹಂತಕ್ಕೆ ಸಂಬಂಧಪಟ್ಟಂತೆ ನಾನು ವೇತನ ಕೊಡ್ತೇನೆ ಅಂತ ಹೇಳಿ ಒಂದು ಮಾಹಿತಿ ಬಂದಿರತ್ತೆ. ಈಗ ಏನಾದ್ರು 2027-28ನೇ ಸಾಲಿನಲ್ಲಿ ನಾನೇನಾದ್ರೂ ಪ್ರಧಾನಮಂತ್ರಿ ಆದ್ರೆ ಇಷ್ಟು ನಿಮಗೆ ವೇತನ ಕೊಡ್ತಾನೆ ಅಂತೇಳಿ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ಯಾರು ಬಂದ್ರೆ ಏನು, ನಿಮಗೆ ಏನಾಗೋದು ಅಂತ ಅನ್ನಕ್ ಹೋಗ್ಬೇಡಿ. ನಮ್ಮ ಒಂದು ಭಾರತ ದೇಶನ ಕಾಯೋರನ್ನ ಚೆನ್ನಾಗಿ ಆಯ್ಕೆ ಮಾಡಿ. ನಿಮಗ್ ಗೊತ್ತಿದೆ ಈಗ ಯಾರು ಬಂದು ಎಷ್ಟು ಏನೆಲ್ಲ ಮಾಡಿದಾರ ಅಂತೇಳಿ ಗೊತ್ತಿದೆ. ಅದಕ್ಕಿಂತ ನಾನೇನು ಹೇಳಲ್ಲ. ಈಗ ಪೋಸ್ಟ್ ಬಗ್ಗೆ ಹೇಳ್ತಾ ಇರೋದು, ಪೋಸ್ಟ್ ಬಗ್ಗೆ ಅಷ್ಟೇ ಹೇಳ್ತೇನೆ. ನೋಡಿ ಸ್ನೇಹಿತರೆ, ಇಲ್ಲಿ ಏನೆಲ್ಲ ಎಷ್ಟು ಸಂಬಳ ಕೊಡ್ತಾರೆ ನೋಡಿ. 78ರಿಂದ 2,19,000 ತನಕ ಸ್ಯಾಲ್ರಿ ಇರತ್ತೆ. ಮತ್ತೆ ಆಯ್ಕೆ ಆದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೇನೆ ಉದ್ಯೋಗ ಇರತ್ತೆ. ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ, ಬೆಂಗಳೂರಿನಲ್ಲಿನೇ ಅವಕಾಶ ಇರತ್ತೆ, ಬೆಂಗಳೂರಿನಲ್ಲೇನೆ ಅರ್ಜಿ ಸಲ್ಲಿಸಿ. ನೋಡಿ, ಏಜ್ ಲಿಮಿಟ್ ಕಡ್ಡಾಯವಾಗಿ 18, ಅದನಂತರ 56, ಗರಿಷ್ಠ ಇದು ಏಜ್ ಲಿಮಿಟ್ ಆಗಿರತ್ತೆ 2025ಕ್ಕೆ ಸಂಬಂಧಪಟ್ಟಂತೆ. ಇದನ್ನ ನೋಡಿಕೊಂಡು ಅಪ್ಲಿಕೇಶನ್ ಹಾಕೊಳ್ಳಿ. ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ. ನೋಡಿ, ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ಬೇಕಂದ್ರೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದಲ್ಲಿ ಅರ್ಜಿ ಕರೆದಿದ್ದಾರೆ. 2 ಪೋಸ್ಟ್ ಇರತ್ತೆ. ಆಯ್ಕೆ ಆದ್ರೆ ಕರ್ನಾಟಕದ ಬೆಂಗಳೂರಿನಲ್ಲಿ ಉದ್ಯೋಗ ಇರತ್ತೆ. ಅದನಂತರ ನಿರ್ದೇಶಕರ ಪೋಸ್ಟ್ ಆಗಲೇ ತಿಳಿಸ್ಕೊಟ್ಟೇನಲ್ಲ, ಟೆಕ್ನಾಲಜಿ ಅಂತ ಇನ್ಸ್ಟಾಗ್ರಾಮ್ ಅನ್ನಕ್ ಹೋಗ್ಬೇಡಿ. ತಂತ್ರಜ್ಞಾನ, ಇಲ್ಲಿ ನಿರ್ದೇಶಕ ತಂತ್ರಜ್ಞಾನ ಪೋಸ್ಟ್ ಇರತ್ತೆ. ಇದ್ರ ಬಗ್ಗೆ ಇರ್ತಾ ಇತ್ತು. ಇನ್ನು ವಿದ್ಯಾರ್ಹತೆ ಏನೆಲ್ಲ ಆಗಿರಬೇಕು, BA ಅಥವಾ BTech ಮತ್ತು ಸ್ನಾತಕೋತ್ತರ ಪದವಿ ತೇರ್ಗಡೆ ಹೊಂದಿರಬೇಕು. ಮತ್ತೆ ಇನ್ನೊಂದು ನಿಮಗೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ, ಕಾಣಿಸ್ತಾ ಇರ್ಬೋದು. ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗತ್ತೆ. ಅದ್ರ ವಯಸ್ಸನ್ನೇ ಎಷ್ಟೆಷ್ಟು ಎಲ್ಲೆಲ್ಲಿ ಬೇಕಂತ ಹೇಳಿ ಅದೆಲ್ಲ ಮೆನ್ಷನ್ ಮಾಡಿದ್ದಾರೆ. 1ನೇದು 2ನೇ ಪಾಯಿಂಟ್, 3ನೇ ಪಾಯಿಂಟ್, 4ನೇ ಪಾಯಿಂಟ್ ಈ ರೀತಿಯಾಗಿ ಎಲ್ಲ ಕೊಟ್ಟಿದ್ದಾರೆ. ಚೆಕ್ ಮಾಡ್ಕೊಳ್ಳಿ. ಅದ ನಂತರ ನಿಮಗೆ ಎಷ್ಟೆಷ್ಟು ಭತ್ಯೆಗಳು ಸಿಗತ್ತೆ, ಯಾವ ರೀತಿಯಾಗಿ ಸ್ಯಾಲ್ರಿ ಇರತ್ತೆ, ಎಷ್ಟು ಹಾಕ್ತಾರೆ ಭತ್ಯೆಗಳು, ಅದನ್ನೆಲ್ಲ ಕೊಟ್ಟಿದ್ದಾರೆ ವಿವರಣೆ ಮೂಲಕ. ಇದ್ರ ಬಗ್ಗೆ ಸ್ವಲ್ಪ ನೋಡಿ. ಬರೀ ಸ್ಯಾಲ್ರಿ ಬಗ್ಗೆನೇ ಇಲ್ಲಿ ವಿವರಣೆಗಳು ಕೊಟ್ಟಿದ್ದಾರೆ. ಇನ್ನು ಅಪ್ಲಿಕೇಶನ್ ಪ್ರೋಸೆಸ್ ಕೂಡ ಇಲ್ಲಿದೆ ನೋಡಿ. ಅಪ್ಲಿಕೇಶನ್ ಪ್ರೋಸೆಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು, ಇದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಆನ್ಲೈನ್ ನಲ್ಲಿ ಅವಕಾಶ ಕೊಟ್ಟಿಲ್ಲ ಅವರು, ಆಫ್ಲೈನ್ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಇದು ಫಾರ್ಮ್ ಕೂಡ ಇದರಲ್ಲಿ ಕೊಟ್ಟಿರತ್ತೆ, PDF ಫಾರ್ಮ್ ಅಂದ್ರೆ ಅರ್ಜಿ ನಮೂನೆ ಇರತ್ತಲ್ಲ, ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಅರ್ಜಿ ಸಲ್ಲಿಸುವಂತ ವಿಳಾಸ ಏನಿದೆ ಅಲ್ಲ, ಅಪ್ಲಿಕೇಶನ್ ಹಾಕ್ಬೇಕು. ಇದೇನು ಕಾಣಿಸ್ತಾ ಇದೆಯಲ್ಲ, ಇದಕ್ಕೇನು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಅದ್ರ ಬಗ್ಗೆ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲಿಕೇಶನ್ ಅಂದ್ರೆ ನಿರ್ದೇಶಕರು HR ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ, ಬಾಂಗ್ಲಾ ಸಾಹೇಬ ರಸ್ತೆ, ಕಾಳಿ ಮಂದಿರ ಹಿಂದೆ, ಗೋಲ್ ಮಾರುಕಟ್ಟೆ, ನವದೆಹಲಿ. ಇಲ್ಲಿನೂ ಅಪ್ಲಿಕೇಶನ್ ಹಾಕ್ಬೇಕಾಗತ್ತ. ದಿನಾಂಕ 22/8/2025 ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ 21 ಅಕ್ಟೋಬರ್ 2025. ಸುಮಾರು ನಿಮಗೆ 2 ತಿಂಗಳು ಟೈಮ್ ಕೊಟ್ಟಿದೆ. 2 ತಿಂಗಳ ತನಕ ಅವಕಾಶ ಇರತ್ತೆ, ಅಪ್ಲಿಕೇಶನ್ ಹಾಕ್ಬಹುದು. ಮತ್ತೆ ಇದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿ. ಮತ್ತೆ ಇದಕ್ಕೆ ಲಿಖಿತ ಪರೀಕ್ಷೆ ಸಂದರ್ಶನ ಈ ರೀತಿಯಾಗಿ ಇಡ್ತಾರೆ. ಮತ್ತೆ ಇದಕ್ಕೆ ಇಮೇಲ್ ಮೂಲಕ ಕೂಡ ಸಲ್ಲಿಸಬೇಕಾಗತ್ತೆ. ಆ ಒಂದು ಇಮೇಲ್ ID ಇಲ್ಲಿ ಕೊಟ್ಟಿರಬಹುದು.
ಇದು ಅರ್ಜಿ ಸಲ್ಲಿಸುವಂತ ಫಾರ್ಮ್ ಆಗಿರತ್ತೆ. ಇಮೇಲ್ ಐಡಿ ನಾನು ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಸಲ್ಲಿ ಸಿಗತ್ತೆ. ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಿ. ಎಲ್ಲ ಫಾರ್ಮ್ಗಳು ಕೊಟ್ಟಿದ್ದಾರೆ, ಆ ಫಾರ್ಮು ಈ ಫಾರ್ಮ್ ಅಂತೇಳಿ ಎಲ್ಲ ಫಾರ್ಮು ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ. ಇನ್ನು ಅರ್ಜಿ ಶುಲ್ಕ ಅಂತ ₹1 ಕೂಡ ಇಟ್ಟಿಲ್ಲ ಇವರು. ಇದ್ರ ಬಗ್ಗೆ ನಮಗೆ ಅರ್ಥ ಆಯಿತು. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದಲ್ಲಿ ಆಯ್ಕೆ ಆದರೆ ಕರ್ನಾಟಕದಲ್ಲಿ ಕೆಲಸ ಇರತ್ತೆ. ನೀವು ಸಂದರ್ಶನಕ್ಕೆ ಹೋಗ್ಬೇಕಂದ್ರೆ ದೆಹಲಿಗೆ ಹೋಗಬೇಕು, ಅಲ್ಲಿ ನೀವು ಆಯ್ಕೆ ಮಾಡ್ಕೋಬೇಡಿ. ಒಂದು ಆಪ್ಷನ್ ಇರತ್ತೆ ಆ ಒಂದು ಫಾರಮ್ದಲ್ಲಿ, ಸಂದರ್ಶನ ಸ್ಥಳ ಅಂತೇಳಿ ಕರ್ನಾಟಕ ಆಯ್ಕೆ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ದೆಹಲಿಗೆ ಎಲ್ಲಾದ್ರೂ ಹೋಗಿದ್ರೆ ಮತ್ತೆ ತುಂಬಾ ದೂರ ಆಗತ್ತೆ. ಅದೇ ಒಂದು ಕಾರಣಕ್ಕಾಗಿ ಆಯ್ಕೆ ಆದ್ರೆ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಇದು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೇವೆ.